ಸ್ಯಾಂಡಲ್ವುಡ್ ಸುಲ್ತಾನ ನಟ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ವಿಶೇಷ ಅಭಿಮಾನಿಯೊಬ್ಬರು ಅವರ ಹುಟ್ಟುಹಬ್ಬಕ್ಕೆ ಕೇಕ್, ಹೂವಿನ ಹಾರ ಅಥವಾ ಇನ್ಯಾವುದೇ ಬೇಡ, ಅವರ ದರ್ಶನ್ ಅವರು ಹೇಳಿದ ಪ್ರಕಾರ ಆ ಒಂದು ವಸ್ತುಗಳನ್ನ ವೇಸ್ಟ್ ಮಾಡದೆ ತುಳಸಿ ಗಿಡಗಳನ್ನ ಕೊಡುವ ಮೂಲಕ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಸೊ ಸ್ವತಃ ಅವರ ಹತ್ರನೇ ಆ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನನ್ನ ಅಪ್ಪಟ ದರ್ಶನ್ ಅಭಿಮಾನಿ, ನನ್ನ ದೇವ್ರು ಅಭಿಮಾನಿ. ನಾನು ಹೇಳ್ಬೇಕು ಅಂದ್ರೆ ನಾನು ಅವ್ರದ್ದು ಎಲ್ಲಾ ಪಾಲಿಸ್ತೀನಿ. ಕೆಲವ್ರು ಹೇಳ್ತಾರೆ ದರ್ಶನ್ ಅಭಿಮಾನಿಗಳು ರಫ್. ಹೌದು, ರಫ್ ಇದ್ರು ಮನ್ಸೂರುದು ಹಾಗೆ ಇರುತ್ತೆ, ಅವ್ರ ತರನೇ ಇದೆ. ನಾವ್ ಇನ್ನೊಬ್ರು ಕೆಟ್ಟದ್ ಬಯಸಲ್ಲ, ಕೆಟ್ಟದ್ದು ಮಾಡೋದು ಇಲ್ಲ. ಇದು ಏನೇ ಅಂದ್ರೆ ನಮ್ ದೇವ್ರ ಸರ್. ಏನೇ ಆಗ್ಲಿ ನಮ್ ಹುಟ್ಟಿದ ಹಬ್ಬ, ಅವ್ರದ್ದು ಹುಟ್ಟಿದ ಹಬ್ಬಕ್ಕೆ ಪ್ರತಿ ವರ್ಷನೂ ಅವ್ರ ಕೈ ಕೊಡೋದೇ ಒಂದು ಅದೃಷ್ಟ ಅನ್ಕೊಂಡ್ವಿ. ಈ ವರ್ಷ ಮಿಸ್ ಆಗಿದೆ, ಬೇಜಾರ ಇಲ್ಲ. ಅವ್ರಿಗೆ ಪ್ರತಿ ವರ್ಷನೂ ಅನ್ನದಾನ ಹಾಕಿದ್ದಾರೆ. ಯಾವ ಹೀರೋಗಳು ಲಕ್ಷಾಂತರ ಜನ ಬರೋ ಅಭಿಮಾನಿಗಳಿಗೆ, ಕೋಟ್ಯಾಂತರ ಜನ ಅಭಿಮಾನಿಗಳಿಗೆ ಅನ್ನದಾನ ಆಗ್ತಾ ಇರ್ಲಿಲ್ಲ ಸರ್. ನಮ್ ಬಾಸ್ ಪ್ರತಿ ವರ್ಷನೂ ಅನ್ನದಾನ ಹಾಕಿದ್ದಾರೆ. ಈ ವರ್ಷ ಸ್ವಲ್ಪ ಮಿಸ್ ಆಗಿದೆ, ತೊಂದರೆ ಇಲ್ಲ. ನಮ್ಮ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಆರು ದೇವ್ರನ್ನ ನೋಡ್ಬೇಕಾಯ್ತು, ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ. ಮೊದ್ಲೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಏನು ಬೇಜಾರ್ ಮಾಡ್ಕೋಬೇಡಿ. ನಾನು ಹೇಳೋದಿಷ್ಟೇ, ನಮ್ ಬಾಸು ಗಿಡ ಮರಗಳನ್ನ ಬೆಳೆಸಿ ನೀರ್ ಹಾಕಿ, ಬೇಸಿಗೆ ಕಾಲ ಪ್ರಾಣಿಗಳಿಗೆ ನೀರ್ ಹಾಕಿ, ದಯವಿಟ್ಟು ಮನೆ ಮೇಲೆ ನೀರು ಇಡ್ರಿ. ಬೇಸಿಗೆ ಕಾಲ ನಮ್ ಬಾಸ್ ಹೇಳ್ದಂಗೆ ನಾವು ಪ್ರತಿ ಒಂದು ಫಾಲೋ ಮಾಡ್ತಾ ಇದೀವಿ ಸರ್. ನಮ್ ಬಾಸ್ ಏನ್ ಹೇಳ್ರು ನಾವು ಫಾಲೋ ಮಾಡ್ತೀವಿ ಸರ್. ನಮ್ ಬಾಸೇ ನಮ್ ದೇವ್ರು ಸರ್. ಕೆಲವ್ರು ಹೇಳ್ತಾರೆ ಅಪ್ಪ ಅಮ್ಮನೇ ಬಾಸು, ಇನ್ನೊಬ್ರಲ್ಲ ಬಾಸು ಅಂತ. ಅದೆಲ್ಲ ಸುಳ್ಳು ಸರ್. ನಮ್ಮ ಅಪ್ಪ ಅಮ್ಮನೂ ದೇವ್ರೆ. ಅದನ್ ಬಿಟ್ರೆ ನಮ್ ಪ್ರೀತಿ ಅನ್ನೋದು, ನಾವ್ ಪ್ರತಿಯೊಂದು ಪೂಜೆ ಮಾಡೋದು, ಒಂದು ಸ್ವಾಮೀಜಿ ಇರ್ಬೋದು, ಇಲ್ಲ ಗುರುಜಿ ಇರ್ಬೋದು, ಅದನ್ ಬಿಟ್ರೆ ಒಬ್ಬ ಸಿನಿಮಾ ನಟನೇ, ಅದು ನಮ್ ಬಾಸ್ನೇ. ನಮ್ ಬಾಸೇ ನಮ್ ದೇವ್ರು ಸರ್. ಇನ್ನೊಂದು ನೀವು ಹೇಳಿದ್ರೆ ದರ್ಶನ್ ಅವರ ವ್ಯಕ್ತಿತ್ವ ಯಾವ್ದು ರೀತಿ ಅಂದ್ರೆ ಈ ಪ್ರಾಣಿಗಳು, ಸಸ್ಯಗಳು ಈ ತರ ಅವರಿಗೆ ಹೆಲ್ಪ್ ಮಾಡೋದು, ಈ ರೀತಿ ಒಂದು ಇದು ಮಾಡ್ತಿದ್ರೆ. ನೀವು ಅಭಿಮಾನಿಯಾಗಿ ಒಂದು ಗಿಡಗಳನ್ನ ಕೊಡುವ ಒಂದು ಯೋಜನೆಯನ್ನ ಈಗ ಮಾಡಿದಿರ ಈ ವರ್ಷ. ಕಳೆದ ವರ್ಷ ಏನ್ ಮಾಡಿದ್ರಿ? ಮುಂದಿನ ನಿಮ್ಮ ಪ್ಲಾನ್ ಏನಿರುತ್ತೆ? ಸುಮಾರು ವರ್ಷ ಆಟೋ ಓಡಿಸ ಮೇಲೆ, ಈಗ 11 ವರ್ಷ ಮೇಲೆ ಆಗಿದೆ, 14 ವರ್ಷ ಮೇಲೆ ಆಗಿದೆ ಆಟೋ ಓಡಿಸಿ. ಅವಾಗ ಏನು ಮಾಡ್ತಿದ್ದೆ, ನಾನೇನು ಕೊಡೋಕ್ಕಾಗಲ್ಲ ಆಟೋ ಓಡಿಸೋನು ಅಂದ್ಬಿಟ್ಟು ಏನು ಮಾಡಿದೆ, ರಾಜರಾಜೇಶ್ವರಿ ಆರ್ಚಿಂದ ಇಲ್ಲಿವರೆಗೂ ಬಾಸ್ ಮನೆಗೆ ಹುಟ್ಟಿದ ಹಬ್ಬ ದಿನ ಯಾರ್ಯಾರು ಬರ್ತಾರೋ ಅವ್ರನ್ನ ಕರ್ಕೊಬಂದು ಫ್ರೀಯಾಗಿ ಬಿಡ್ತಾ ಇದ್ದೆ ಸರ್. ನಾನು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಬಾಸ್ನ ನಾನು ಕೊಡ್ತಾ ಇದ್ದೀನಿ. ಈ ಸಲ ನರ್ಸರಿ ಗಿಡದ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಗಿಡನೂ ನಮ್ಮ ಬಾಸ್ಗೆ ಮಾಮೂಲಿ ಇಷ್ಟನೇ. ಅದರಿಂದ ಗಿಡ ವಿತರಣೆ ಮಾಡ್ತಾ ಇದ್ದೀನಿ ಸರ್. ತುಳಸಿ ಗಿಡ ವಿತರಣೆ ಮಾಡ್ತಾ ಇದ್ದೀನಿ ಸರ್. ಸರ್ ಇನ್ನೊಂದು, ನೀವು ಅವರು ದರ್ಶನ್ ಅವರ ಅಭಿಮಾನಿ ಅನ್ನೋ ಒಂದು ಇದರಿಂದ ಕೇಳ್ತಾ ಇದ್ದೀನಿ. ದರ್ಶನ್ ಅವರು ಅಂದ್ರೆ ವಿವಾದ, ದರ್ಶನ್ ಅವರು ಅಂದ್ರೆ ಒಂದು ನೆಗೆಟಿವ್, ಈ ತರ ಥಾಟ್ಸು ಕೆಲವ್ರ ಮೈಂಡಲ್ಲಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ದರ್ಶನ್ ಅವ್ರ ಮೇಲೇನೆ ಯಾಕೆ ವಿವಾದ ಬರುತ್ತೆ? ದರ್ಶನ್ ಅವರೇ ಪಾಯಿಂಟ್ ಔಟ್ ಯಾಕೆ ಆಗ್ತಾರೆ ಸರ್? 5 ಬೆಳ್ಳುನು ಒಂದೇ ಸಮ ಇರಲ್ಲ ಸರ್. 5 ಬೆಳ್ಳು ಒಂದೇ ಸಮ ಇರಲ್ಲ. ಕೆಲವ್ರು ನಾಲ್ಗೆ ಒಂದೇ ಥರ ಇರಲ್ಲ. ನಮ್ಮ ಬಾಸ್ ಒಂದೇ ಥರ ಇದ್ದಾರೆ, ಓಪನ್ ಆಗಿದ್ದಾರೆ. ಹಿಂದೆ ಮುಂದೆ ಮಾಡಿಲ್ಲ, ಮಾಡಿದ್ರು ಓಪನ್ ಆಗಿ ಮಾಡ್ಬೋದು, ಓಪನ್ ಆಗಿ ಹೇಳ್ತಾರೆ. ಅದು ಎಲ್ಲರಿಗೆ ಕೆಲವ್ರಿಗೆ ಇದು ಸರ್ ಆಗಲ್ಲ. ನಮ್ಗಂತವ್ರಿಗೆ, ಅವ್ರ ಅಭಿಮಾನಿಗಳಿಗೆ ನಮ್ಗೆ ಇಷ್ಟ ಸರ್. ಕೆಲವ್ರು ಹೆಂಗೆ ನೆಗೆಟಿವ್ ಹೇಳಿ ಸರ್, ತೊಂದರೆ ಇಲ್ಲ ಸರ್. ನಮ್ಮ ಬಾಸು ಓಪನ್ ಆಗಿದ್ದಾರೆ. ಎರಡೂ ಇರಬೇಕು ಸರ್, ಪ್ಲಸ್ ಮೈನಸ್ ಎರಡೂ ಇರಬೇಕು. ನಮ್ಮ ಬಾಸೇ ಸರ್. ಅವ್ರು ಕಾಂಟ್ರವರ್ಸಿ ಮಾಡಿದ ಅವ್ರ ಕಾಲು ಕೆಳಗೆ ಇರ್ತಾರೆ, ನಮ್ಮ ಬಾಸ್ ಮೇಲೆ ಇರ್ತಾರೆ ಸರ್, ಅಷ್ಟೇ ಸರ್. ಸರ್ ಇನ್ನೊಂದು, ದರ್ಶನ್ ಅವರು ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಕಳೆದ 6 ತಿಂಗಳಿಂದ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ಅಭಿಮಾನಿಯಾಗಿ. ಸೊ ಆ ಟೈಮಲ್ಲಿ ಅವರಿಗೆ ಸಪೋರ್ಟಿವ್ ಆಗಿದ್ದವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಕೆಲವರು ಅವ್ರದ್ದು ಗಜಪಡೆ ಅಂತ ಇತ್ತು, ಕೆಲವರು ಸಪೋರ್ಟಿವ್ ಬಂದಿಲ್ಲ. ಇನ್ನು ಧನ್ವೀರ್ ಗೌಡ ಇಂಥವ್ರು ಸಪೋರ್ಟಿವ್ ಬಂದರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲಿಗೆ ಧನ್ವೀರ್ ಅವ್ರಿಗೆ ಮತ್ತು ಕೆಲವ್ರಿಗೆ ರಕ್ಷಿತಾರಾಮು ಇಂಥವ್ರಿಗೆಲ್ಲ, ರಕ್ಷಿತಾ ಮೇಡಮ್ಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಕೆಲವರು ಜೊತೆಲೇ ಇದ್ದು ನಮ್ಮ ಬಾಸ್ಗೆ ನಾನು ಹೇಳೋದಷ್ಟೇ, ಒಂದು ಅಭಿಮಾನಿಯಾಗಿ ಹೇಳ್ತೀನಿ, ದಯವಿಟ್ಟು ಬಾಸ್ ಹಿಂದೆ ಮುಂದೆ ನೋಡಿ, ಸ್ವಲ್ಪ ತೂಕ ಲೆಕ್ಕ ಹಾಕಿ, ಯಾರು ನಮ್ಮವರು ತಮ್ಮವರು ಅಂತ ನೋಡಿ ಸಹವಾಸ ಮಾಡಿ ಬಾಸ್. ನೀವು ನಮ್ಮವರು ಅಂದ್ಬಿಟ್ಟು ಎಲ್ಲರಿಗೂ ಕೈ ಹಿಡಿತೀರ, ಮೇಲೆತ್ತ ಮೇಲೆ ನಮ್ಮನ್ನೇ ತುಳಿತಾರೆ ಬಾಸ್. ದಯವಿಟ್ಟು ಒಬ್ಬ ಅಭಿಮಾನಿಯಾಗಿ ಹೇಳ್ತಿದ್ದೀನಿ, ನೋಡ್ಕೊಂಡು ಸಹವಾಸ ಮಾಡಿ. ಬೇಡ ಬಾಸ್, ನೀವು ಹೆಂಗಿದ್ರು ನಾವು ಇಷ್ಟಪಡ್ತೀವಿ ಬಾಸ್. ನೀವು ಎಲ್ಲೇ ಯಾವ ರೀತಿ ಇದ್ರೂ ಇಷ್ಟಪಡ್ತೀವಿ ಬಾಸ್. ನೀವು ಸಿನಿಮಾ ಮಾಡ್ತಿದ್ರು, ಮನೇಲಿದ್ರು ಕೂಡ ನಾವು ತಂದು ಕೊಡ್ತೀವಿ ಬಾಸ್. ನೀವು ಈಚೆನೇ ಹೋಗ್ಬೇಡಿ ಬಾಸ್, ನಾವು ದುಡ್ಬಿಟ್ಟು ನಿಮ್ಮ ನಾವು ನೋಡ್ಕೊಂತೀವಿ ಬಾಸ್. ಯಾರು ಸಹವಾಸನೂ ಬೇಡ ಬಾಸ್, ನಿಮ್ಮವರು ಅಷ್ಟೇ ಸರ್. ಮತ್ತೆ ಇನ್ನೊಂದು, ಸ್ಯಾಂಡಲ್ವುಡ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಅಂತಂದ್ರೆ ಒಂದು ಕುಚುಕು ಗೆಳೆತನಕ್ಕೆ ಫೇಮಸ್. ಅಂಬರೀಶ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅದೇ ರೀತಿ ದರ್ಶನ್ ಅವರು, ಸುದೀಪ್ ಅವರು ಆಗಿರ್ಬೋದು. ಸೊ ಅವರ ವೈಯಕ್ತಿಕ ಏನೋ ವಿಚಾರದಿಂದ ಅವರ ಒಂದು ಸ್ನೇಹದಲ್ಲಿ ಸಣ್ಣ ಬಿರುಕಾಗಿದೆ. ಸೊ ಅವರಿಬ್ರು ಒಂದಾದ್ರೆ ನೀವು ಫ್ಯಾನ್ಸ್ ಆಗಿ, ದರ್ಶನ್ ಫ್ಯಾನ್ಸ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸುದೀಪ್ ಸರ್ ಮತ್ತೆ ನಮ್ಮ ಬಾಸು ಒಂದಾದ್ರೆ ಒಳ್ಳೇದೇ, ನಾವೇನಿದ್ದಿಲ್ಲ. ಬಟ್ ಆದರೆ ನೋಡಿ ಮಾತಾಡಬೇಕು ಸರ್. ನಮ್ಮ ಮನ್ಸಿಗೂ ನೋವಿದೆ, ಅದು ತಾಳೆ ಲೆಕ್ಕ ಆಗಬೇಕು. ಸುಮ್ಮನೆ ಮಾತು ಬರುತ್ತೆ ಅಂತ ಎಲ್ಲೋ ಕೂತ್ಕೊಂಡು ಒಂದು ಮಾತು ಬಂದು ಹೋಗಿದೆ. ಅದು ಸೆಂಟ್ರಲ್ಲೇ ಮೀಡಿಯಾದವ್ರು ಇರ್ತಾರೆ ಕೆಲವರು, ಅವರೇ ಹೇಳೋ ಮಾತುಗಳಿಗೆ ಮನ್ಸುಗಳು ಹೊಡೆದೋಗುತ್ತೆ ಸರ್. ನಾವು ಇವಾಗ ಒಂದು ನಮ್ಮ ಕನ್ನಡ ಅಂತ ಬಂದಾಗ ನಾವು ಎಲ್ಲರನ್ನೂ ಹೋಗಿ ನೋಡಲೇಬೇಕು ಸರ್. ನನ್ನ ತಾಯಿ ಭಾಷೆ ಬಂದಾಗ ನಾನು ಸಿನಿಮಾಗೆ ಹೋಗಲೇಬೇಕು ಸರ್. ಆದರೂ ನಮ್ಮ ಬಾಸ್ಗೋಸ್ಕರ ಇವತ್ತವರೆಗೂ ರಿಲೀಸ್ ಮಾತ್ರ ನಮ್ಮ ಬಾಸ್ದು ಫಿಲಿಮ್ಗೆ ಹೋಗಿದ್ದೀನಿ. ಇನ್ಯಾವ ಹೊಸ ಫಿಲಿಮ್ಗೂ ನಾನು ಹೋಗಿಲ್ಲ ಸರ್. ಯಾಕಂದರೆ ನಮ್ಮ ಬಾಸು ನೋವಲ್ಲಿದ್ದಾರೆ, ನಾನು ನೋವಿದ್ದೆ. ನಮ್ಮ ಬಾಸು ನವಗ್ರಹ ರಿಲೀಸು ಇನ್ನೆಲ್ಲದಕ್ಕೂ ಹೋದೆ ಸರ್. ಕನ್ನಡ ಅಂತ ಬಂದಾಗ ನಾನು ಹೋಗ್ಬೇಕು. ಬಟ್ ನಮ್ಮನ್ನೇ ಮನಸ್ಸು, ನಮ್ಮ ಅಭಿಮಾನಿ ಹೋದರೆ ಅವ್ರು ಹಿಡ್ಕೊಂಡು ಹೊಡೆಯೋದು ಥಿಯೇಟ್ರ್ಗಳಲ್ಲಿ ತುಂಬ ನೋಡಿದ್ದೀವಿ ಸರ್.
ಅದೆಲ್ಲ ಬೇಜಾರಿಗೆ ನಾವು ಆಡಲಿ ಅವರು ನಾವು ನೋಡೋಣ. ಇದು ದೊಡ್ಡದಾಗುತ್ತೆ ಹೊರತು ದಯವಿಟ್ಟು ನೀವು ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಎಲ್ಲ ಅಭಿಮಾನಿಗಳು ಒಂದಾರೆ ಒಳ್ಳೇದೇ. ಕೆಲವರು ಅಭಿಮಾನಿಗಳು ದೂರ ಇರೋದೇ ಒಳ್ಳೇದು. ನಮಗೆ ಬೇಡ, ನಾವು ಬೆಳೆಸಿದ್ದು ಆಯಿತು. ನಮ್ಮ ಬಾಸ್ ಸರ್ ಒಬ್ಬ ಆಟೋ ಡ್ರೈವರ್ ಸರ್, ನಾನು ಹೇಳ್ತೀನಿ ನೋಡಿ, ಆಟೋ ಡ್ರೈವಿಂಗ್ ನಾನು ಓಡಿಸಿದ್ದೀನಿ. ಒಂದೇ ಒಂದು ಸ್ಟಿಕ್ಕರ್ ಹಾಕಕ್ಕೆ ಸಾಮಾನ್ಯ ಬರಲ್ಲ ಸರ್. ಅವ್ನು 3,000ದಿಂದ 4,000 ಖರ್ಚು ಮಾಡಬೇಕು, ಒಂದು ದಿನ ಆಟೋ ನಿಲ್ಲಿಸ್ಬೇಕು ಸರ್. ಒಬ್ಬ ಒಂದು ಪೋಸ್ಟ್ ಓಡಿಸೋಕ್ಕೆ ಸರ್, ಅಲ್ಲಿ ಬರಬೇಕು ನಾ ಹೀರೋ ಎಷ್ಟು ಕಷ್ಟಪಟ್ಟಿರಬೇಕು, ಮತ್ತು ಆ ಆಟೋ ಡ್ರೈವರ್ ಮನಸ್ಸಿಗೆ ಎಷ್ಟು ಬಂದಿರಬೇಕು ಹೇಳಿ ಸರ್. ಒಬ್ಬ ಪೋಸ್ಟ್ ಹಾಕ್ಬೇಕಂದ್ರೆ ಒಂದು 5 ದಿನ, ಒಂದು 2 ದಿನ ಆದ್ರೂ ನಿಲ್ಲಿಸ್ಬೇಕು ಸರ್. ಸ್ಟಿಕ್ಕರ್ ಅಂಗಡಿಲಿ ಕ್ಯೂ ಇರುತ್ತೆ, ಮತ್ತು ಆ ಪೋಸ್ಟ್ರಿಗೆ ಒಂದು 5,000 ಖರ್ಚಾಗುತ್ತೆ ಸರ್. ಸುಮ್ಮನೆ ಅವನೋ ಕೊಟ್ಟ ಫಿಲಿಮ್ ದಿನ ಪೋಸ್ಟ್ ಹಾಕೋದಲ್ಲ ಸರ್. ಅಲ್ಲಿ ಓಡಿಸಿ ನಿಂತ್ಕೊಂಡು ಪೇಂಟಿಂಗ್ ಮಾಡಿಸ್ತಲ್ಲ ಸರ್, ಅದು ನಿಜವಾದ ಪೋಸ್ಟ್ ಸರ್. ಆ ಪೋಸ್ಟ್ ಓಡಿಸೋದಕ್ಕೂ ಮತ್ತು ಕಾಯೋದಕ್ಕೂ ಡ್ರೈವರ್ಗೂ ದಿನಾಲ ಬಿಟ್ಟು ಖರ್ಚು ಮಾಡ್ತೀವಿ ಸರ್. ಯಾವನು ದುಡ್ಡು ಕೊಟ್ಟು ನಾವು ಪ್ರಚಾರ ಮಾಡಿಲ್ಲ ಸರ್. ಇದು ಅಷ್ಟೇ ಸರ್. ಈ ಲಕ್ಷ್ಮೀ ಮೇಲಾಣೆ ಕೆಲವ್ರು ಹೇಳಿದ್ರು, ನಾವು ಒಳಗಿದ್ದಾಗ ನಮ್ಮ ಬಾಸು ದುಡ್ಡು ಕೊಟ್ಟು ಪ್ರಚಾರ, ಅದೆಲ್ಲ ಸುಳ್ಳು ಸರ್. ಈ ಲಕ್ಷ್ಮೀ ಮೇಲೆ ಹಣ ಹೇಳ್ತೀನಿ ಸರ್. ಬೇವು ಸುಸಿರೋದು ಪ್ರತಿಯೊಂದು 501 ತುಳಸಿ ಗಿಡ ಸರ್. ನನ್ನ ಕೆಲಸನೂ ಬಿಟ್ಟು ನಾನು ಅನಿಸ್ತಾ ಇದ್ದೀನಿ ಸರ್. ಇದು ನನ್ನ ಲಕ್ಷ್ಮೀ ಮೇಲಾಣೆ ಸರ್. ನಾನು ಯಾರೂ ದುಡ್ಡು ಕೊಟ್ಟಿಲ್ಲ ಸರ್. ನಾನು ದುಡ್ಡು ಕೊಟ್ಟಿರೋದು ನನ್ನ ದೇವ್ರು ಕೊಡ್ತಾ ಇದ್ದೀನಿ ಸರ್. ಸರ್, ಇವತ್ತು ಹುಟ್ಟುಹಬ್ಬದ ದರ್ಶನ್ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ನೋಡಿದ್ರೆ ಏನು ಅನ್ನಿಸ್ತು ಸರ್? ಡೆವಿಲ್ ಟೀಸರ್ ನೋಡಿದೆ, ತುಂಬ ಚೆನ್ನಾಗಿದೆ. ನಮ್ಮ ಬಾಸು ನೆಕ್ಸ್ಟ್ ಲೆವೆಲ್. ಈಗ ಖಂಡಿತ ನಮ್ಮ ಡೆವಿಲ್ ಫಿಲಿಮ್ 106 ವರ್ಷ ಓಡಲಿ, ನನಗೆ ಅದೇ ಖುಷಿ. ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ. ಇನ್ನೊಂದು ನಮ್ಮ ಬಾಸ್ತು ಹುಟ್ಟಿದಬ್ಬ, ಅವರು 106 ವರ್ಷ ಚೆನ್ನಾಗಿರಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.